ನನ್ನ ಮತ್ತೊಬ್ರು ವಿದ್ಯಾರ್ಥಿ ಕವಿತಾ ಮೇಡಮ್ ಅಂತ. ಅವರು ಫಸ್ಟ್ ಲೆವೆಲ್ ಅಲ್ಲೇ ತುಂಬಾ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಪಡೆಯೋ ಮೂಲಕ, ಮೇಡಮ್ ನೀವೇ ನನ್ನ ಕನಸಲ್ಲಿ ಬಂದು ಹೇಳ್ದಾಗಾಯ್ತು, ಹಾಗಾಗಿ ನಾನು ಸೆಕೆಂಡ್ ಲೆವೆಲ್ಗೆ ಬರ್ತಾ ಇದ್ದೀನಿ. ಹಾಗಿದ್ರೆ ಕವಿತಾ ಮೇಡಮ್ ಲೈಫ್ ಅಲ್ಲಿ ಏನಾಗಿದೆ, ಏನೆಲ್ಲ ಚೇಂಜಸ್ ಆಗಿದೆ ನಿಮಗಾಗಿ? ಎಷ್ಟು ದಿನ ಆಯ್ತಮ್ಮ ಕವಿತಾ ಅವರೇ ನೀವು ದೀಕ್ಷೆ ಪಡೆದು? ಸೆಪ್ಟೆಂಬರ್ 28ರಲ್ಲಿ ತಗೊಂಡಿದ್ದು. ಸೆಪ್ಟೆಂಬರ್ 28. ಓಕೆ. ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಡೈಲಿ ಎಷ್ಟು ಬಾರಿ ಮಾಡ್ತಾ ಇದ್ದೀರಾ? ರೇಖಿ ಎನರ್ಜಿ ಸೆನ್ಸ್ ಆಗ್ತಾ ಇದೆಯಮ್ಮ? ಸೆನ್ಸ್ ಕೈಲೆಲ್ಲ ನಂಗೆ ಆಗ್ತಾ ಇರೋದಂತೂ ಗೊತ್ತಾಗ್ತಾ ಇದೆ. ಕೆಲವೊಂದು ಬದಲಾವಣೆ ಕೂಡ ಆಗಿದೆ. ಆದ್ರೆ ನಂಗೆ ಸೆಕೆಂಡ್ ಲೆವೆಲ್ ತಗೊಳ್ಳೇಬೇಕಂತ ತುಂಬಾ ಮನ್ಸು ಬಂದಿರೋದ್ರಿಂದ ನಾನು ಇವತ್ತು ಅದನ್ನ ತಗೋಬೇಕಂತ ಮಾಡ್ಕೊಂಡಿರೋದು. ಓಕೆ, ಖಂಡಿತ. ಅದು ಕಾರ್ಡ್ ಕಟಿಂಗ್ ಕೂಡ ನಾನು ತಗೊಂಡಿದೀನಿ, ಆದ್ರೆ ಕ್ಲಾಸ್ ತಗೊಂಡಿಲ್ಲ. ಅದ್ ನನ್ಗೆ ಅವತ್ತೇನೋ ಬೇರೆ ಪ್ರಾಬ್ಲಮ್ ಇತ್ತು, ಹಂಗಾಗಿ ನಾನು ತಗೊಳಕ್ ಆಗಿಲ್ಲ. ಆದ್ರೆ ಇವತ್ತು ನಾನು ಸೆಕೆಂಡ್ ಲೆವೆಲ್ ತಗೊಳ್ಳೇಬೇಕಂತ ಜಾಯ್ನ್ ಆಗಿರೋದು. ಓಕೆ, ನಿಮ್ಗೆ ಫಸ್ಟ್ ಲೆವೆಲ್ ಎನರ್ಜಿ ಅನುಭವ ಆಗ್ತಾ ಇದೆ. ಖಂಡಿತ. ಸೊ ರೇಖಿ ಪ್ರಾಕ್ಟೀಸ್ ಮಾಡಿಕ್ಕೆ ಹಿಡಿದ್ಮೇಲೆ, ಆರಂಭ ಮಾಡಿದ ನಂತರ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅಮ್ಮ? ಇರ್ತಾ ಇತ್ತು, ಅದೆಲ್ಲ ನನ್ಗೆ ಸ್ವಲ್ಪ ಸ್ವಲ್ಪ ಹೋಗಿದೆ. ಆದ್ರೆ ನಂಗೆ ಕೆಲವೊಂದ್ಸಲ ಡೈಲಿ ಪ್ರಾಕ್ಟೀಸ್ ಮಾಡಕ್ ಆಗಿಲ್ಲ, ಅದ್ ನನ್ ತಪ್ಪು. ಪ್ರಾಕ್ಟೀಸ್ ಮಾಡಿದಾಗ ಎಷ್ಟು ಅನುಭವಗಳಾಗಿದೆ ಅದನ್ನು ಕೂಡ ನಾನು ಫೀಲ್ ಮಾಡಿದೀನಿ. ಆ ಕೈ ಸೆನ್ಸ್ ಆಗೋದು, ಅದು ಹೇಗೆ ನಾವು ಕಣ್ ಮುಚ್ಕೊಂಡು ನಾವು ಮಾಡ್ತಿದ್ದಾಗ ನಮ್ ಕೈಗಳಲ್ಲಿ ಹೇಗೆಲ್ಲ ಅದ್ ಅನುಭವಕ್ಕಂತೂ ಖಂಡಿತ ಬಂದಿದೆ, ಫೀಲ್ ಆಗಿದೆ. ಆದ್ರೆ ಪ್ರಾಕ್ಟೀಸ್ ಮಾಡ್ದಿರೋದ್ ನನ್ ಪ್ರಾಬ್ಲಮ್. ಅಂದು ಆದಾಗ್ಲೂ ಆಗದಿದ್ದಾಗ್ಲೂ ಎರಡು ಕೂಡ ನನಗೆ ಅನುಭವ ಅಂತೂ ಆಗಿದೆ. ಸೊ ಎರಡು ಅನುಭವ ಆಗಿದೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ದನೇ ಇದ್ದಾಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಖಂಡಿತ. ಏನೋ ಮಿಸ್ ಮಾಡ್ಕೊಂಡೆ, ಏನೋ ಮಿಸ್ ಅಂತ ಅನ್ಸುತ್ತೆ. ಮಾಡ್ಲೇಬೇಕನ್ನೋದು ಬಂದ್ಬಿಡುತ್ತೆ ಮನ್ಸಿಗೆ. ಇಲ್ಲ ಇವತ್ ನಾನ್ ಮಿಸ್ ಮಾಡಿದೀನಿ, ನಾಳೆ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಆಗಲ್ಲ ಅನ್ನೋದು ಬಂದ್ಬಿಡುತ್ತೆ. ಮತ್ತೆ ರೇಖಿ ಪ್ರಾಕ್ಟೀಸ್ ಮಾಡಿದ ದಿನ, ಆ ಟೈಮ್ ಸರ್ಟನ್ ಟೈಮ್ ನೀವೇನು ಪ್ರಾಕ್ಟೀಸ್ ಮಾಡ್ತೀರಲ್ಲ ಆ ಟೈಮಲ್ಲಿ ತುಂಬಾ ಮೈಂಡ್ ಪೀಸ್ಫುಲ್ ಅಂತ ಅನ್ಸುತ್ತೆ. ಖಂಡಿತ ಅನ್ಸುತ್ತೆ. ಸೊ ಏನೋ ತುಂಬಾ ಹೆವಿ ವೆಯ್ಟ್ ಇತ್ತು, ಸೊ ಎಲ್ಲ ಕಡಿಮೆ ಆಗಿದೆ ಏನೋ ಫೀಲ್ ಆಗುತ್ತೆ. ಅದಂತೂ ತುಂಬಾ ಫೀಲ್ ಆಗಿದೆ ನನ್ಗೆ. ಫಸ್ಟ್ ಶರೀರ ಬಾಡಿ ತುಂಬಾ ಒಂಥರ ಏನೋ ಇದೆ ಅನ್ನೋ ಫೀಲ್ ಅಂತೂ ಖಂಡಿತ ಆಗ್ತಾ ಇತ್ತು. ಆಮೇಲೆ ನನ್ಗೆ ಗೊತ್ತಿಲ್ದಾನೆ ಅದು ಹೇಗೋಯ್ತು ಗೊತ್ತಿಲ್ಲ, ಅದ್ ನನ್ಗೆನೆ ಏನೋ ಬಾಡಿಲಿ ಏನೋ ಇದೆ ಅಂತ, ಅಯ್ಯೋ ಏನೋ ಆಗ್ತಿದೆ, ಅದೆಲ್ಲ ಇಲ್ಲ. ಈಗ ನನಗೆ ಅದು ಕ್ಲಿಯರ್ ಇದೆ. ಓಕೆ, ಮತ್ತೆ ಈ ಒಂದು ಆಕ್ಟಿವ್ನೆಸ್ ಜಾಸ್ತಿ ಆಗುವಂತದ್ದಾಗತ್ತೆ. ಅದೆಲ್ಲ ಆಗಿದೆ. ಆದ್ರೆ ನನ್ಗೆ ಇನ್ನ ಸೆಕೆಂಡ್ ಲೆವೆಲ್ ನನಗೆ ಆ ಫೀಲಿಂಗ್ ಬೇಕಂತಾನೆ ನಾನು ಅದು ಜಾಯ್ನ್ ಆಗ್ತಾ ಇರೋದು. ನಂಗೆ ಅದ್ ಬೇಕು. ಅದ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಆ ಫೀಲಿಂಗ್ಸಿಗೆ, ಆ ಫೀಲ್ ಹೇಗ್ ಆಗುತ್ತೆ ಅನ್ನೋ ಫೀಲಿಂಗ್ಸ್ ನಂಗೆ ಬೇಕೇ ಬೇಕು ಫೀಲ್. ಸೊ ನಿಜ, ನಾವ್ ಏನಕ್ಕೆ ಫಸ್ಟ್ ಸೆಕೆಂಡ್ 3A ಎಲ್ಲ ಒಟ್ಟೊಟ್ಟಿಗೆ ಕೊಡಲ್ಲ ಅಂದ್ರೆ ಅದಕ್ಕೆ ರೀಸನ್ ಇದೊಂದೇ. ಹೌದು. ರೇಖೆ ಅನ್ನೋದು ಅದ್ಭುತವಾದಂತಹ ಸೆಲೆಬ್ರೇಷನ್. ನಮ್ಮ ಜೀವನದಲ್ಲಿ ನಾವೇನೆಲ್ಲ ಕಲ್ತಿರ್ಬಹುದು, ಆದ್ರೆ ರೇಖೆ ಅನ್ನೋ ಮಹಾನ್ ವಿದ್ಯೆ ಇದೆಯಲ್ಲ, ಇದು ನಮಗೆ ಮಾಡುವಂತಹ ಅನುಭವ ದಿವ್ಯ. ಅದನ್ನ ಹೀಗೆ ಅಂತ ಯಾರು ಹೇಳೋದಿಕ್ ಆಗೋದಿಲ್ಲ. ರೇಖೆಯನ್ನ ವಿವರಿಸಿ ಅಂದ್ರೆ ನೀವು ಅನುಭವಿಸ್ಬೋದು ಅಷ್ಟೇ, ವಿವರಿಸೋಕೆ ಆಗೋದೇ ಇಲ್ಲ. ಸೊ ಕೆಲವೊಬ್ರು ಹೇಳ್ತಾರೆ ಟೈಮ್ ವೇಸ್ಟ್ ಅಂತನೋ ಅಥವಾ ಇನ್ನೇನು ಅಂತನೋ ಹೇಳುವಂಥದ್ದಾಗುತ್ತೆ. ಸೊ ರೇಖಿನಲ್ಲಿ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಫಸ್ಟ್ ಸೆಕೆಂಡ್ 3A 3B ಎಲ್ಲ ಒಟ್ಟಿಗೆ ತಗೊಂಡ್ಬಿಡಿ ಅಂತ. ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರ ಮೇಲೆ ಪ್ರೆಷರ್ ಆಗುತ್ತೆ. ಒಂದು ಮಗುವಿನ ಮೇಲೆ 50 kg ತೂಕ ಇಟ್ಟಾಗ, ಅಕ್ಕಿ ಚೀಲ ಇಟ್ಟಾಗ ಏನಾಗುತ್ತೆ ಅದಾಗುತ್ತೆ ಅಷ್ಟೇ. ಒರಿಜಿನಲ್ ಆಗಿ ಅದೇ ಆಗೋದು. ನೀವು ಅಂತ ಈಗ ನಿಮ್ಗೆ ಹೇಳಿದ್ರಿ, ನಮ್ಮಲ್ಲಿ ಒಂದು ಯಾರೊಬ್ರು ಕೂಡ ಫಸ್ಟ್ ಲೆವೆಲ್ ಆಗಲಿ ಸೆಕೆಂಡ್ ಲೆವೆಲ್ ಆಗಲಿ ಅಥವಾ ಏನೇ ಆಗಿದ್ರು ಕೂಡ, ನಮ್ಮಲ್ಲಿ ಏನೇ ಇದ್ರು ಕೂಡ, ಸೊ ನಿಮ್ಗೆ ಇದಾಗಿದೆ, ವಾಟ್ ನೆಕ್ಸ್ಟ್ ನೀವು ಅದನ್ನ ತಗೊಳ್ಳಿ, ಸೆಕೆಂಡ್ ಲೆವೆಲ್ ತಗೊಳ್ಳಿ, ಯಾವುದೇ ಒಂದು ಕರೆಯನ್ನ ಕೂಡ ನಾವು ಮಾಡಲ್ಲ, ಯಾರಿಗೂ ಕೂಡ ಮಾಡಲ್ಲ. ಅವ್ರಾಗ ಅವ್ರು ಕಾಲ್ ಮಾಡಿದ್ರ ಓಕೆ ರೆಸ್ಪಾನ್ಸ್ ಮಾಡ್ತಾರೆ, ಓಕೆ ಫಸ್ಟ್ ಲೆವೆಲ್ ಆಯ್ತಾ, ಅಲ್ಲೂ ನಿಮ್ಗೆ ಸೆಕೆಂಡ್ ಲೆವೆಲ್ ಕೊಡುವಾಗ ಕೇಳ್ತಾರೆ ಎನರ್ಜಿ ಸೆನ್ಸ್ ಆಗ್ತಾ ಇದೆಯಾ ಅಂತ. ಹೌದು, ನಮ್ಗೆ ಎನರ್ಜಿ ಫೀಲ್ ಆಗ್ತಾ ಇದೆ ಅಂದಾಗ ಆಯ್ತಮ್ಮ ನೀವು ಸೆಕೆಂಡ್ ಲೆವೆಲ್ಗೆ ಬನ್ನಿ. ಯಾಕೆಂತಂದ್ರೆ ಅದು ನಿಮ್ಗೆ ಒರಿಜಿನಲ್ ಆಗ ಅನುಭವ ಆದಾಗ ನೀವೇ ಬರ್ತೀರಾ. ನಾವು ಅದನ್ನ ಕರೆದು ಕೊಡುವಂಥದ್ದಲ್ಲ, ಅದು ನಿಮ್ಗೆ ಸೆನ್ಸ್ ಮಾಡ್ಲಿಕ್ಕೆ ಬಿಟ್ಬಿಡ್ಬೇಕು, ಟೈಮ್ ಕೊಟ್ಟು ಬಿಟ್ಬಿಡ್ಬೇಕು. ಸೊ ಅದ್ಭುತವಾದ ಅನುಭವಗಳಾದಾಗ ನೀವು ಅದನ್ನ ಖುಷಿಯಿಂದ ಬಂದು ಮಾಡೋ ಕ್ರಿಯೆ ಅದು. ಅದ್ಭುತವಾದಂತಹ ಈ ರೇಖೆ ಅನ್ನುವಂಥದ್ದು ಸಾಧನೆ, ಕ್ರಿಯೆನೂ ಅಲ್ಲ. ಆ ಸಾಧನೆಗೆ ಫಸ್ಟ್ ನಿಮ್ಮ ಮನಸ್ಸು ಪರಿಪಕ್ವ ಆಗ್ಬೇಕು, ಅದಕ್ಕೆ ಟೈಮ್ ಕೊಡ್ಬೇಕು. ಈಗ ನೀವು ಹೇಳಿದ್ರೆ ಏನಿದೆ, ಈ ಕ್ಯೂರಿಯಾಸಿಟಿನ ಉಂಟು ಮಾಡ್ಬೇಕು. ನಾವೇನೇನೇ ಕಲ್ತ್ರು ಕ್ಯೂರಿಯಾಸಿಟಿನಲ್ಲಿ ಹೋದಾಗ ಅದ್ಭುತವಾಗಿ ಕಲಿತೀವಿ. ಏನಿಲ್ಲ ಮೇಡಮ್, ನಿಮ್ಮ ಲೈಫಲ್ಲಿ ಎಲ್ಲವೂ ಸಿಗುತ್ತೆ, ಫಸ್ಟ್ ಇಷ್ಟು ದಿನ ಹೀಗೆ ಮಾಡಿ, ಇದಾದ್ಮೇಲೆ ಅದನ್ನ ಮಾಡಿ, ಅದಾದ್ಮೇಲೆ ಅದನ್ನ ಮಾಡಿ. ಸೊ ಈ ಮೂರನ್ನು ಎಲ್ಲ ಒಟ್ಟಿಗೆ ಮಾಡಿ, ಸೊ ಒಂದು 6 ತಿಂಗಳು ಬಿಟ್ಕೊಂಡು ಮಾಸ್ಟರ್ ಡಿಗ್ರಿ ತಗೊಳ್ಳಿ. ಅವ್ರೇನಾಗ್ತಾರೆ ಅಂತ ಅಂದ್ರೆ
ಈ ಕಡೆ ಮಾಸ್ಟರ್ಸು ಆಗಲ್ಲ, ಆ ಕಡೆ ಸ್ಟೂಡೆಂಟ್ಸು ಆಗಲ್ಲ. ಹೌದು ತಮ್ಮನ್ನ ಮೇಡಮ್, ನಮಗೆ ಕೈಲಿ ಫಸ್ಟ್ ಈ ತರ ಆಗುತ್ತೆ ಅನ್ನೋದೇ ನಮಗೆ ಗೊತ್ತಿರ್ಲಿಲ್ಲ. ಈ ತರ ನಾವೊಂದು ನೀವ್ ಆ ದೀಕ್ಷೆ ಕೊಟ್ಟಾದ್ಮೇಲೆ ಕೈಗಳಲ್ಲೂ ಕೂಡ ನಮ್ಗೆ ಈ ತರ ಒಂದ್ ಸೆನ್ಸ್ ಆಗುತ್ತೆ ಅನ್ನೋದು ಖಂಡಿತ ಗೊತ್ತಿರ್ಲಿಲ್ಲ. ನೀವು ದೀಕ್ಷೆ ಕೊಟ್ಟಿ ನಾವು ಪ್ರಾಕ್ಟೀಸ್ ಮಾಡುವಾಗ ನಮ್ಗೆ ಆಗುತ್ತಲ್ಲ ಫೀಲ್, ಆ ಸೆನ್ಸ್ ಏನಾಗ್ತಿದೆ ಅನ್ನೋದು ನೀವ್ ಹೇಳ್ತೀರಾ, ಇದೆಲ್ಲ ಕೈಯಲ್ಲಿ ತುದಿ ಬೆರಳಲ್ಲಿ ಏನೆಲ್ಲ ಆಗುತ್ತೆ, ಆ ಫೀಲ್ ಆದಾಗ್ಲೇ ಅದ್ ಗೊತ್ತಾಗೋದು, ಹೌದು ಏನೋ ಇದೆ ಕೈಲಿ ಅಂತ. ಹೌದು. ಸೊ ಇಷ್ಟು ವರ್ಷ ಅನುಭವ ಆಗ್ತಿತ್ತ ನಿಮಗೆ? ಖಂಡಿತ ಅದ್ ಗೊತ್ತೇ ಇರ್ಲಿಲ್ಲ ನಮ್ಗೆ. ಸರ್, ನಮ್ಮ ಹಸ್ತದಲ್ಲಿ ಎಲ್ಲವೂ ಇದೆ, ನಮ್ಮ ಹಸ್ತದಲ್ಲೇ ಬ್ರಹ್ಮಾಂಡ ಇದೆ ಅಂತ ಗೊತ್ತಾಗದೆ ರೇಖಿಗೆ ಬಂದ್ಮೇಲೆ. ಹೌದು ಹೌದು ಸೊ ನಮ್ಮ ಅಂಗೈ ಏನಿದೆ ಅಲ್ಲ, ಈ ಅಂಗೈನಲ್ಲಿ ಏನ್ ಬೇಕಿದ್ರು ಮಾಡ್ಬೋದು. ಸರ್ವಸ್ವವನ್ನ ನಮ್ಗೆ ತಂದು ಕೊಡುತ್ತೆ ಅಂದ್ರೆ ಅದು ನಮ್ಮ ಕೈಗಳು ಮಾತ್ರ. ಸೊ ಅದು ಒರಿಜಿನಲ್ ಆಗಿ ನಮ್ಗೆ ಇಲ್ಲಿಗೆ ಬಂದ್ಮೇಲೆ ಸೆನ್ಸ್ ಆಗುತ್ತೆ. ಮತ್ತೆ ಇಲ್ಲಿ ಏನಕ್ಕೆ ಗೆಲ್ತಾರೆ ಅಂದಾಗ, ನೀವು ಫಸ್ಟ್ ಲೆವೆಲ್ ಕೊಟ್ಟಾಗ 21 ಡೇಸ್ ಆ ಎನರ್ಜಿ ಸೆನ್ಸ್ ಮಾಡ್ತಿರಲ್ಲ, ಆ ಒಂದು ಅಯಸ್ಕಾಂತ ಥರ ಏನೋ ಒಂದು ಮ್ಯಾಗ್ನೆಟಿಕ್, ಆ ಒಂದು ಎನರ್ಜಿ ಕನೆಕ್ಷನ್ಸ್ ಆಗುವಂಥದ್ದು, ಒಂದು ಅರಿಯೋ ಅಂಥದ್ದು, ಒಂದು ಚುಚ್ಚುವಂಥ ಅನುಭವ, ಮತ್ತೆ ಎಲ್ಲೇ ಕೈ ಇಟ್ಟರು ಒಂದು ಅದ್ಭುತವಾದ ಒಂದು ಲೈಟ್ ವೇಟ್ ಥರ ಫೀಲ್ ಆಗೋದು. ಫೀಲ್ ಆಗುತ್ತೆ. ಸೊ ಅದೆಲ್ಲ ಏನನ್ಸುತ್ತೆ ಅಂದ್ರೆ, ಇದುವರೆಗೂ ಆಗದೆ ಇರೋದೇನೋ ನಮ್ಮ ಬುದ್ಧಿ ಸಡನ್ ಆಗಿ ಒಪ್ಪಲ್ಲ ಅದನ್ನ. ಹೌದು ಇದು ಹೌದು ಒಪ್ಪಲ್ಲ, ಬಟ್ ಇಲ್ಲಿ ಆಗ್ತಾ ಇದೆಯಲ್ಲ ಅದನ್ನ ಒಪ್ಪಲೇಬೇಕು, ಹೌದು ಇದಾಗುತ್ತೆ. ಸೊ ಈ ಒಂದು ಗೊಂದಲದಲ್ಲಿ ಏನಾಗುತ್ತೆ ಅಂದ್ರೆ, 21 ದಿನದೊಳಗಡೆ ರೇಖೆ ಅಂದ್ರೆ ಏನು ಅಂತ ಗೊತ್ತಾಗೋಗುತ್ತೆ. ಹೌದು ಹೌದು ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋವಂಥದ್ದು, ಯಾರ್ಯಾದ್ರೂ ಅಷ್ಟೇ, ಡೈಲಿ ಫಸ್ಟು ನೀವು ಇದ್ರಲ್ಲಿ ಸಕ್ಸಸ್ ಆಗಲೇಬೇಕಾ, ಫೇಲ್ಯೂರ್ ಆಗಲೇಬಾರ್ದು ಅಂದ್ರೆ ಒಂದೇ ಕಂಡೀಷನ್, ಪ್ರಾಕ್ಟೀಸ್. ಖಂಡಿತ ಖಂಡಿತ. ನಿಮ್ಮ ಹಸ್ತ, ನಿಮ್ಮ ಚಕ್ರ, ನಿಮ್ಮ ಸಾಧನೆ, ನಿಮ್ಮ ಎನರ್ಜಿ ಕನೆಕ್ಷನ್ಸ್ ಅಷ್ಟೇ ನಾವು ಕೊಟ್ಟಿರ್ತೀವಿ ಅಷ್ಟೇ. ಓಕೆ, ಅದನ್ನ ನಿಮ್ಮ ಒಂದು ಎನರ್ಜಿ ಲೆವೆಲನ್ನು ಹೆಚ್ಚು ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ನಿಮಗೆ ಇರುತ್ತೆ. ಡೈಲಿ ಅದು ಹೆಚ್ಚಾಗಬೇಕು ಅಂದ್ರೆ ನೀವು ಸಾಧನೆ ಜಾಸ್ತಿ ಮಾಡಬೇಕು, ರಿಸೀವ್ ಜಾಸ್ತಿ ಮಾಡ್ಬೇಕಷ್ಟೇ. ಓಕೆ, ಒಳ್ಳೇದಾಗ್ಲಮ್ಮ ಕವಿತಾ ಅವರೇ, ಒಳ್ಳೇದಾಗ್ಲಿ. ಓಕೆ.